ಬಂದಿರೋ ಸಿಲ್ಲಿಯಸ್ಟ್ ರೀಸನ್ ಯಾವುದು? ಸಿಲ್ಲಿಯಸ್ಟ್ ರೀಸನ್ ನಾಟ್ ರಿಯಲಿ. ಥ್ಯಾಂಕ್ಫುಲಿ ಅಷ್ಟೊಂದೇನು ನಾವು ಸಿಲ್ಲಿ ಅದು ಹ್ಯಾಂಡಲ್ ಮಾಡಿಲ್ಲ. ಬಟ್ ಇಟ್ಸ್ ಜಸ್ಟ್ ಐವ್ ಹರ್ಡ್ ಸ್ಟೋರೀಸ್ ಆಫ್ ಸೇಯಿಂಗ್ ಲೈಕ್ ಯಾರು ಅವರ ಅಪ್ಪ ಅಮ್ಮ ಕೆಳಗಡೆ ಮನೇಲಿದ್ದಾರೆ, ನಾವು ಮೇಲ್ಗಡೆ ಮನೇಲಿದ್ದೀವಿ, ಏನೋ ಇಬ್ಬರೂ ಸೆಪ್ರೇಟಾಗಿ ಇರಬೇಕು ಅಂದರೆ ಅಪ್ಪ ಅಮ್ಮಂದಿರು ಮೇಲ್ಗಡೆ ಬರಬೇಕು. ದೇ ವೆ ನಾಟ್ ರೆಡಿ ಬಿಕಾಸ್ ದೇ ಆರ್ ಓಲ್ಡ್ ಏಜ್ ಆ್ಯಂಡ್ ದೇ ಸೆಡ್ ನೋ 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 ಐ ಡೋಂಟ್ ವಾಂಟ್ ಟು ಲಿವ್ ಇನ್ ದಿಸ್ ಮ್ಯಾರೇಜ್. ಆ್ಯಂಡ್ ಐಮ್ ಲೈಕ್ ಏನು ಹೇಳೋಕ್ಕಾಗಲ್ಲ, ದೊಡ್ಡವರು ಅಪ್ಪ ಅಮ್ಮಂದಿರಿಗೆ ಏನು ಮಾಡೋಕ್ಕಾಗುತ್ತೆ. ಸೊ ದ್ಯಾಟ್ ವಾಸ್ ಒನ್ ಆಫ್ ಅ ವೆರಿ ರೀಸನ್. ಹಂಗೆ ಈ ಟೀ ಕುಡಿದ್ರು, ಕಾಫಿ ಕುಡಿದ್ರು, ಇಲ್ಲಾಂದರೆ ಗೊರಕೆ ಹೊಡೆದ್ರು, ದಿಸ್ ಈಸ್ ನಾಟ್ ಸಮಥಿಂಗ್ ಯು ಹ್ಯಾಂಡಲ್ ವಿತ್. ಅದಕ್ಕೆ ನೋಡಬೇಕು ಮದುವೆ ಅನ್ನೋದು ಸೀರಿಯಸ್ನೆಸ್ ಅಲ್ಲಿ ತಗೋಬೇಕು ಅಂತ. ಇವಾಗ ಜಮೀನು ನಮ್ಮ ಹೆಸರಿನಲ್ಲಿ ಇದ್ರೂ ಕೂಡ ಪಹಣಿ ಬೇರೆಯವ್ರ ಹೆಸರಲ್ಲಿದ್ದರೆ ನಾವು ಏನು ಮಾಡ್ಬೋದು ಅಂತ. ಓಕೆ, ಸೊ ಇದಕ್ಕೆ ಏನು ಮಾಡಬೇಕು, ಬ್ಯಾಕ್ಗ್ರೌಂಡ್ ರೆಕಾರ್ಡ್ಸ್ ಓಪನ್ ಮಾಡ್ಕೋಬೇಕಾಗುತ್ತೆ ಆಯಿತಾ. ರಿಜಿಸ್ಟ್ರೇಷನ್ ಮಾಡೋ ಟೈಮ್ಗೆ ನೀವು ರಿಜಿಸ್ಟರ್ ಮಾಡ್ಕೊತೀರಾ. ಬಟ್ ಈ ಆರ್ ಟಿ ಸಿ ಎಂಟ್ರೀಸಲ್ಲಿ ಪಣಿದು ಆರ್ ಟಿ ಸಿ ಎಂಟ್ರೀಸಲ್ಲಿ ಹೆಂಗೆ ಬಂತು ಅನ್ನೋದು ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ನಿಮ್ಮದು ರೆಕಾರ್ಡ್ ಕ್ಲೀನ್ ಇದ್ದರೆ, ನಿಮಗೆ ಅಜ್ಜ ಅಜ್ಜಿಯಿಂದ ಬಂತು ಅಥವಾ ತಂದೆ ತಾಯಿ ಯಾರಿಂದ ಬಂತು ಅಂದರೆ ದೆನ್ ಅದೊಂದು ಫ್ಯಾಮಿಲಿ ಲೀನೇಜ್ ಆನ್ಸೆಸ್ಟ್ರಲ್ ಇದ್ದರೆ ಅದು ರೆಕಾರ್ಡು. ಈ ಸಿ ತೊಗೊಳ್ತೀವಲ್ಲ ಇನ್ಕಮ್ ರೆಟ್ ಸರ್ಟಿಫಿಕೇಟ್, ಈ ಸಿ ತೊಗೊಂಡು ಅದು ವರ್ಷಾನುಗಟ್ಟಲೆ ಇದ್ದಾಗ ಅದನ್ನ ಇದು ಮಾಡಬೇಕು. ಅದರ್ವೈಸ್ ಯು ವಿಲ್ ಹ್ಯಾವ್ ಟು ಗೋ ಟು ದ ರೆವೆನ್ಯೂ ರೆಕಾರ್ಡ್ಸ್, ಅಲ್ಲಿ ಏನಕ್ಕೆ ಆ ಥರ ಎಂಟ್ರಿ ಆಗಿದೆ ಅದನ್ನ ಡಿಸ್ಪ್ಯೂಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈಗ ಸಾಕಷ್ಟು ಜನ ಸಾಲ ತಗೋತಾರೆ ಬ್ಯಾಂಕ್ಗಳಲ್ಲಿ, ಮತ್ತು ಅದನ್ನು ತೀರಿಸ್ಬೇಕು ಅಂತಂದರೆ ಏನೆಲ್ಲ ದಾಖಲೆಗಳನ್ನ ಕೊಡಬೇಕು. ಇವಾಗ ಐ ಆಮ್ ಗೆಟಿಂಗ್ ಎ ಲೋನ್, ನಾನು ಇವಾಗ ಒಂದು ಲೋನ್ ತೊಗೋತಿದ್ದೀನಿ ಮನೆಗೋಸ್ಕರ, ನನಗೆ ಏನೆಲ್ಲ ದಾಖಲೆಗಳನ್ನ ಕೊಡಬೇಕು, ಹಾಗೆ ತೀರಿಸಿಲ್ಲ ಅಂತಂದರೆ ಏನೆಲ್ಲ ಕಾನ್ಸಿಕ್ವೆನ್ಸಸ್ನ ಫೇಸ್ ಕೂಡ ಮಾಡಬೇಕು ಅನ್ನೋದು. ಸೊ ಇದು ವೆದರ್ ದ ಲೋನ್ ಇಸ್ ವಿತ್ ಸೆಕ್ಯೂರಿಟಿ ಆರ್ ವಿತ್ ನಾಟ್ ಸೆಕ್ಯೂರಿಟಿ, ಅಂದರೆ ಏನಾದ್ರು ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಇಡ್ತಾ ಇದ್ದೀರಾ, ಏನಾದ್ರು ದುಡ್ಡು ಇಡ್ತಾ ಇದ್ದೀರಾ, ಅಥವಾ ಇಟ್ಸ್ ಅನ್ಸೆಕ್ಯೂರ್ಡ್ ಸೆಕ್ಯೂರ್ಡ್ ಲೋನ್ ಅನ್ನೋ ಅದರಲ್ಲೂ ಬರುತ್ತೆ. ಯೂಶ್ವಲಿ ಇಟ್ಸ್ ಸೆಕ್ಯೂರ್ಡ್, ಅದು ಮನೆ ಕಟ್ಸೋಕ್ಕೆ ಇದು ಅಂದರೆ ಇಟ್ಸ್ ಅ ಬಿಗ್ ಅಮೌಂಟ್. ಸೊ ಮನೆ ಕಟ್ಸೋದನ್ನೇ ಅಡ ಇಡ್ತಾರೋ ಅಥವಾ ಮಾರ್ಟ್ಗೇಜಿಂಗ್ ಅಂತ ಇಡ್ತಾರೋ, ಇದೆಲ್ಲ ಮಾಡುತ್ತೆ. ಡಾಕ್ಯುಮೆಂಟ್ಸ್ ಆರ್ ಬೇಸಿಕ್, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ಮನೆ ಕಟ್ಸೋಕ್ಕಾಗಲಿ ಅಥವಾ ಮನೆ ಕಟ್ಟಿರೋದು ತೊಗೊಳಕ್ಕಾಗಲಿ, ಆ ಮನೆ ಇಸ್ ಇಟ್ ಅಂಡರ್ ದಿ ವ್ಯಾಲ್ಯೂ, ಆ ವ್ಯಾಲ್ಯೂ ಯಾರು ದುಡ್ಡು ಕೊಡ್ತಾ ಇದ್ದಾರೆ ಆ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇರೋದನ್ನೇ ಯೂಶ್ವಲಿ ಕೊಡೋದು. ಸೊ ಇಫ್ ಇಟ್ಸ್ ಪ್ರಾಪರ್ಟಿ ಆಫ್ 1 crore, ದೇ ವಿಲ್ ಟ್ರೈ ಟು ಗಿವ್ ಯು ಜಸ್ಟ್ ಲೈಕ್ 50-70 lakhs. ಸೊ ಲೇಟರ್ ಆನ್ ಯುವರ್ ಇಂಟ್ರೆಸ್ಟ್ ಬಡ್ಡಿ ಜಾಸ್ತಿ ಆದಾಗ ಸೊ ದೇ ಕ್ಯಾನ್ ರಿಕವರ್ ಇಟ್ ಔಟ್ ಆ್ಯಂಡ್ ಎವ್ರಿಥಿಂಗ್. ಡಾಕ್ಯುಮೆಂಟ್ಸ್ ವುಡ್ ಬಿ ಯುವರ್ ನಿಮ್ಮದು ಪ್ರಾಪರ್ಟಿ ಡಾಕ್ಯುಮೆಂಟ್ಸು, ಏನೋ ಸೇಲ್ ಡೀಡ್ ಆಗಿದ್ರೆ ಸೇಲ್ ಡೀಡು, ಇಲ್ಲಾಂದರೆ ಹೆಂಗಾರು ಗಿಫ್ಟಾಗಿ ಬಂದಿದ್ರೆ ಅದು, ಆಮೇಲೆ ಇನ್ಕಮ್ ರೆಟ್ ಸರ್ಟಿಫಿಕೇಟ್ಸು, ಅದಾದಮೇಲೆ ಲೋನ್ದು ಇದು ಲೀಗಲ್ ಒಪಿನಿಯನ್ ಅಂತ ಬರುತ್ತೆ. ನಿಮ್ಮದು ಹೀಗೆ ಟೈಟಲ್ ಯಾರಿಂದ ಹಿಂಗೆಲ್ಲ ಮದರ್ ಡೀಡಿಂದ ಹೆಂಗೆ ಬಂತು ಅದರದ್ದೆಲ್ಲ ಒಂದು ಲೀಗಲ್ ಒಪಿನಿಯನ್ ಮಾಡಿರ್ತಾರೆ. ಸೊ ದೀಸ್ ಆರ್ ದ ಬೇಸಿಕ್ ಸಿನಾರಿಯೋಸ್ ಅಸ್ ಟು ಹೌ ಯು ನೀಡ್ ಟು ಲೋನ್ ಸೆಕ್ಯೂರ್ ಮಾಡೋಕ್ಕೆ. ಹೌದು, ಲೋನಲ್ಲೂ ಅದರದ್ದೇ ಪ್ರಾಬ್ಲಮ್ಸ್ ಇದೆ. ಬಟ್ ಯಾವತ್ತು ಲೋನ್ ಮಾಡುವಾಗ ಒಂದು ಸ್ವಲ್ಪ ತಲೆ ಯೋಚನೆ ಮಾಡ್ಕೊಂಡು ಮಾಡಿ, ನಿಮಗೆ ಅದು ಕೆಪಾಸಿಟಿ ಇದೆಯಾ ವಾಪಸ್ ಕೊಡೋಕ್ಕೆ. ಇವಾಗ ದುಡ್ಡು ಕೊಟ್ಬಿಡ್ತಾರೆ ಕಟ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಆ ಕೇರ್ಲೆಸ್ನೆಸ್ಸಿಗೆ ಹೋಗಬೇಡಿ. ಬಿಕಾಸ್ ಲೋನ್ ಅಂದರೆ ಅದು ಹೆಂಗೆ ಮೈ ಮೇಲೆ ತಂದ್ಕೊಂಡಂಗೆ. ಬಿಕಾಸ್ ಆಮೇಲೆ ಕೊಡೋಕ್ಕಾಗಲಿಲ್ಲ ಅಂದರೆ ಎಲ್ಲ ಮನೆ ಮಠ ಹರಾಜಾಗ್ಬಿಟ್ಟು ಬೀದಿಗೆ ಬರಬೇಕಾಗುತ್ತೆ. ಆ ಸ್ಟೇಟ್ ಬರಬಾರ್ದು ಅನ್ನೋ ಟೈಮ್ಗೆ ಆ ಥರ ನೋಡ್ಕೊಂಡು ಮಾತ್ರ ಲೋನ್ ತೊಗೊಳ್ಳಿ ಅಂತ ಅಷ್ಟೇ. ಆ್ಯಂಡ್ ಇನ್ನೊಂದೇನೆಂದರೆ, ಈಗ ತುಂಬ ಜನ ಪ್ರಾಪರ್ಟೀಸ್ನ ಮಾರಿ ಬೇರೆ ಕಡೆ ಮನೆ ತೊಗೊಳ್ಳೋಣ ಅನ್ನೋ ಥಾಟ್ ಪ್ರಾಸೆಸ್ಸಲ್ಲಿ ಅವರ ಆ್ಯನ್ಸಿಸ್ಟರ್ಸಿಂದ ಬಂದಿರುವಂತಹ ಪ್ರಾಪರ್ಟಿ, ಅಂದರೆ ಫ್ಯಾಮಿಲಿಯಿಂದ ಬಂದಿರುವಂತಹ ಪ್ರಾಪರ್ಟಿನ ಅಥವಾ ಅವ್ರ ತಂದೆ ಪರ್ಚೇಸ್ ಮಾಡಿರುವಂಥ ಪ್ರಾಪರ್ಟಿನ ಮಕ್ಕಳು ಮಾರ್ತಾರೆ. ಆಗ ಯಾರ್ಯಾರ ಸೈನ್ ತುಂಬ ಇಂಪಾರ್ಟೆಂಟ್? ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂದರೆ ಮನೆ ಇಂದ ಬರುವಾಗ ಆ ಆನ್ಸೆಸ್ಟ್ರಲ್ ಪ್ರಾಪರ್ಟಿಗೆ ನಿಮ್ದು ಯಾರ್ಯಾರ ಹೆಸರಲ್ಲಿ ಹಕ್ಕಿದೆ ಆಯಿತಾ. ಇವಾಗ ಅಜ್ಜಂದು ಪ್ರಾಪರ್ಟಿ, 2 ಮಕ್ಕಳಿದ್ರು ಅವ್ರಿಗೆ, ಅಣ್ಣ ತಮ್ಮನಿಗೆ ಇನ್ನೂ 2 ಮಕ್ಕಳಿದ್ರು. ಸೊ ಇವಾಗ ಈ 3rd ಜನರೇಷನ್ ಅವರು ಸೇಲ್ ಮಾಡಬೇಕು ಅಂತಿದ್ರೆ, 3rd ಜನರೇಷನ್ ಯಾರೋ ಒಬ್ಬರು ಸೇಲ್ ಮಾಡಬೇಕು. ಇವಾಗ ಅಜ್ಜ ಇಲ್ಲ, ಅಪ್ಪ ಅಮ್ಮ ಇದ್ದಾರೆ, ಅವರು ಯಾರು ಅಣ್ಣ ತಮ್ಮಂದಿರಿದ್ದಾರೆ, ಅವ್ರದ್ದು ರೈಟ್ಸು ಫಸ್ಟ್ ಅವರಿಗೆ ಪಾರ್ಟಿಷನ್ ಇನ್ನೂ ಆಗಿಲ್ಲ, ಇನ್ನೂ ಒಂದು ಫುಲ್ ಹೋಲ್ ಪ್ರಾಪರ್ಟಿ ಇದೆ ಅಂದರೆ ಅವರಿಬ್ರದ್ದು ಒಪ್ಪಿಗೆ, 4 ಜನದ ಒಪ್ಪಿಗೆ ಎಲ್ಲ ತೊಗೊಂಡು ಅದೇನೋ ದೇ ಆರ್ ಗೋನಾ ರಿವೋಕ್ ದೇರ್ ರೈಟ್
ಅಂತ ಮಾಡಿಕೊಂಡು ಆಮೇಲೆ ಸೇಲ್ ಮಾಡ್ಕೋಬೋದು. ಅದರ್ವೈಸ್ ಯೂಶ್ವಲಿ ಏನು ಮಾಡ್ತಾರೆ, ಒಂದು ಒಪ್ಪಂದ ಮಾಡ್ಕೊತಾರೆ, ಇದೊಂದು ಪ್ರಾಪರ್ಟಿನ ಸೇಲ್ ಮಾಡಿ ನನಗಿಷ್ಟು ಶೇರು ನಿಂಗಿಷ್ಟು ಶೇರು ಅಂತ ಮಾಡಿಕೊಂಡು ಅದೊಂದು ಡೀಡ್ ಮಾಡಿಕೊಂಡು ದೆನ್ ದೇ ಟೇಕ್ ಇಟ್ ಫಾರ್ವರ್ಡ್. ಉಲ್ಟಾ ಹೊಡಿಯೋರು ಇರ್ತಾರೆ. ಆ ಟೈಮಲ್ಲಿ ಡಾಕ್ಯುಮೆಂಟ್ಸ್ ಅಂತ ಏನಾದ್ರೂ ಮಾಡ್ಕೋಬೇಕು ನಾವು ಸೇಫ್ ಆಗಿ ಅಂತಂದ್ರೆ ಏನ್ ಮಾಡ್ಕೋ. ಇವಾಗ ಅಜ್ಜನ್ ಹೆಸರಲ್ಲಿ ಇದ್ದಿದ್ದು ಪ್ರಾಪರ್ಟಿನ ಇಟ್ಸ್ ಆಲ್ವೇಸ್ ಗುಡ್ ಟು ಬೈಫರ್ಕೇಟ್, ಪಾರ್ಟಿಷನ್ ಮಾಡಿಕೊಂಡು ಇಬ್ರು ಅಣ್ಣ ತಮ್ಮಂದಿರಿದ್ರೆ ಅವರಿಬ್ರಿಗೆ ಪಾಲಾಗುತ್ತೆ. ಆ ಪಾಲಲ್ಲಿ ನೆಕ್ಸ್ಟ್ ಮಕ್ಕಳಿಗೆ, ಹೆಂಡತಿಗೆ ಅವರು ಅಥವಾ ಗಂಡಂಗೆ ಈ ಕಡೆ ಬರೋದು. ಸೊ ಈ ಥರ ಡಾಕ್ಯುಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಅದೇ ಏನೋ ತುಂಬ ಲೈಟ್ಲಿ ಮಾಡ್ತೀವಿ ಅಂತ ಲೈಟಾಗಿ ತೊಗೋಬಾರ್ದು ಯಾವತ್ತು ಡಾಕ್ಯುಮೆಂಟ್ಸು ಅಂತ. ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಯಾವತ್ತು ನೆಕ್ಸ್ಟ್ ನೇಮು, ಇವಾಗ ಅಜ್ಜ ತೀರ್ಕೊಂಡ್ರು ಅಂದರೆ ನೆಕ್ಸ್ಟ್ ಯು ಹ್ಯಾವ್ ಟು ಪಹಣಿ, ಇಫ್ ಇಟ್ಸ್ ಅಗ್ರಿಕಲ್ಚರ್ ದಿಸ್ ಥಿಂಗ್ RTCಗಳಿದ್ರೆ ನೆಕ್ಸ್ಟ್ ಫ್ಯಾಮಿಲಿ ಅವ್ರದ್ದು ಹೆಸರನ್ನೆಲ್ಲ ಹಾಕಿಸ್ಕೊಂಡು ಬಿಡ್ತಾರೆ. ಏನಕ್ಕೆ, ಸೊ ದೇ ಹ್ಯಾವ್ ದೇ ರೈಟ್ ಇನ್ ಇಟ್ ಅಂತ. ಸೊ ಆ ಥರ ಡಾಕ್ಯುಮೆಂಟ್ ರೆಕಾರ್ಡ್ ಮಾಡೋದು ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಅದು ಬೇರೆ ನಮ್ಮಲ್ಲಿ ಬೆಂಗಳೂರಲ್ಲಿ ತುಂಬ ಲ್ಯಾಂಡ್ ಮಾಫಿಯಾಗಳಿವೆ. ಸೊ ಅದಕ್ಕೆ ತುಂಬ ಫೇಕ್ ಡಾಕ್ಯುಮೆಂಟ್ಸ್ ಕೂಡ ಮಾಡ್ಕೊಡ್ತಾರೆ. ಟೂ ಮೆನಿ ಆಫ್ ದೆಮ್, ಬಿಕಾಸ್ ವಿ ಹ್ಯಾಂಡಲ್ ಸೋ ಮೆನಿ ಮ್ಯಾಟರ್ಸ್. ಅಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಅದು ಹೆಂಗಾಗುತ್ತೆ ಏನು ಎತ್ತ ಗೊತ್ತೇ ಆಗಲ್ಲ. ದ್ಯಾಟ್ ಈಸ್ ಅದಕ್ಕೆ ಕೋರ್ಟ್ಗೆ ಬಂದಾಗ ವೆನ್ ಯು ಹ್ಯಾವ್ ಯುವರ್ ರೈಟ್ ಆ್ಯಂಡ್ ಎವ್ರಿಥಿಂಗ್, ಹೌದು ಪ್ರೂವ್ ಮಾಡುವ. ಇಟ್ಸ್ ಅ ಲಾಂಗ್ ಜರ್ನಿ, ಐ ವಿಲ್ ನಾಟ್ ಡಿನೈ ಇಟ್. ಇಟ್ಸ್ ಅ ಬಿಟ್ ಆಫ್ ಅ ಲಾಂಗ್ ಜರ್ನಿ. ಬಟ್ ಒನ್ಸ್ ಪ್ರೂವ್ ಆದರೆ ಹೌದು ನಿಮಗೆ ವಾಪಸ್ ಟೈಟಲ್ಸ್ ಬರುತ್ತೆ, ಎಲ್ಲ ಆಗುತ್ತೆ. ಬಟ್ ಈ ಫೇಕ್ ಇದಾಗುತ್ತಲ್ಲ, ಅದಕ್ಕೆ ಅಂತಲೇ ಸುಪ್ರೀಂ ಕೋರ್ಟಲ್ಲಿ ಅಷ್ಟೊಂದು ಮ್ಯಾಟರ್ಸ್ ಹೋದಾಗ ಒಂದಿಷ್ಟು ಇಲ್ಲ ಈ ಥರದ್ದಿಲ್ಲ, ಏನೋ GPA ಮಾಡಿಬಿಟ್ಟು ಮಾಡೋದು, ಆ GPA ರಿಜಿಸ್ಟರ್ ಆಗಿರಲ್ಲ, ಯಾರೋ ಫೇಕ್ GPA ಮಾಡ್ಕೊಂಡ್ಬಿಟ್ಟಿರ್ತಾರೆ, ಫೇಕ್ ಸಿಗ್ನೇಚರ್ಸ್ ಮಾಡ್ಕೊಂಡಿರ್ತಾರೆ, ಅದನ್ನೆಲ್ಲ ಡಿಸ್ಪ್ಯೂಟ್ ಮಾಡ್ಬೋದು ಅಂತ ಒಂದು ವ್ಯಾಲಿಡೇಷನ್ ಕೊಟ್ಟಿರುತ್ತೆ. ಸೊ ಪ್ರಾಪರ್ಟಿ ತೊಗೊಳೋಕ್ಕಿಂತ ಮುಂಚೆ ಜನ ಅಂತಾರೆ ಕಮ್ಮಿಗೆ ಸಿಗ್ತದೆ ತೊಗೊಂಡ್ಬಿಡೋಣ ಅದು ಇದು ಅಂತ. ಡು ನಾಟ್ ಡೂ ದ್ಯಾಟ್. ಯಪ್ಪ, ಅದರಲ್ಲಿ ಮೋಸ ಹೋಗೋರು ನಾವು ನೋಡಿಬಿಟ್ಟಿದ್ದೀವಿ ತುಂಬ. ಏನೋ ಇಷ್ಟೇ ಇರ್ಬೋದು ಬ್ಯಾಕ್ಗ್ರೌಂಡು ಲೆಫ್ಟು ರೈಟು ಸೆಂಟರ್ ಏನು ನೋಡ್ದೇನೆ ಕಣ್ಣು ಮುಚ್ಕೊಂಡು ತೊಗೊಳ್ತಾರಲ್ಲ, ನಾವೇನು ಹೇಳೋಕ್ಕಾಗಲ್ಲ. ಅದಕ್ಕೆ ಅನ್ನೋದು ನಮಗೆ ನಮ್ಗೆ ಒಳ್ಳೆ ಗೊತ್ತಿರೋ ಕ್ಲೈಂಟ್ಸ್ ಇರ್ತಾರೆ, ಅವ್ರು ಬೇರೆ ಮ್ಯಾಟರ್ಸ್ ಇರುತ್ತೆ, ಪ್ರಾಪರ್ಟಿ ತೊಗೊಳ್ಳುವಾಗ ಕೈ ಬಿಟ್ಬಿಡ್ತಾರೆ. ಆವಾಗ ಇಲ್ಲ ಮಾಡ್ಕೊಂಡ್ರಾಯ್ತು, ಆಮೇಲೆ ಬರ್ತಾರೆ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ. ದೇರ್ ಸಮ್ಮನ್ ಎಲ್ಸ್, ಯಾರಿಗೋ ಬೇರೆಯವ್ರಿಗೆ ಹಕ್ಕಿರುತ್ತೆ ಅದರಲ್ಲಿ. ಇಲ್ಲ ಅಂದರೆ ಯಾರೋ ಬೇರೆಯವ್ರು ಆಲ್ರೆಡಿ ತೊಗೊಂಡು ಸೆಕೆಂಡ್ ಸೇಲ್ ಮಾಡೋಕ್ಕೆ ನೋಡಿರ್ತಾರೆ. ರಿಜಿಸ್ಟ್ರೇಷನ್ ಮಾಡೋಕ್ಕೆ ನಾನು ಹೋಗಿ ಇವಾಗ ವಿಧಾನಸೌಧನೂ ರಿಜಿಸ್ಟರ್ ಮಾಡ್ಕೋಬೋದು, ರಿಜಿಸ್ಟರ್ ಮಾಡಿ ಸಬ್ ರಿಜಿಸ್ಟರ್ ಮಾಡಿಕೊಡ್ತಾರೆ. ಬಟ್ ಹಕ್ಕೆಲ್ಲಿ ಬರುತ್ತೆ? ದ ರೈಟ್ ಹ್ಯಾಸ್ ಟು ಕಮ್ ಪ್ರಾಪರ್ಲಿ, ಲೀನಿಯೇಜ್ ಪ್ರೈಸ್ ಅಂತ. ಹಾಗೆ ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ವಿಲ್ ಮಾಡಿಸ್ತಾರೆ. ಅಂದರೆ ಇಷ್ಟಿಷ್ಟು ಆಸ್ತಿ ಇವರಿಗೆ ಹೋಗಬೇಕು ಅಂತ ಹೇಳಿ, ತಂದೆ ಆಗಿರ್ಬೋದು ಅಥವಾ ತಾತ ಆಗಿರ್ಬೋದು, ಅವ್ರು ಕಂಪ್ಲೀಟ್ ಆಸ್ತಿಯನ್ನು ವಿಲ್ ಮಾಡಿಸ್ತಾರೆ. ಸೊ ಇವಾಗ ಮಕ್ಕಳಿಗೆ ಆ ವಿಲ್ ಏನು ಮಾಡಿಸಿದ್ದಾರೆ ಅದು ಇಷ್ಟ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಕರೆಕ್ಟಾಗಿ ಕೊಟ್ಟಿಲ್ಲ, ಈಕ್ವಲ್ ಶೇರ್ ಕೊಟ್ಟಿಲ್ಲ ಅಂತ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ. ಸೊ ಅದನ್ನು ನಾವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ಬೋದಾ? ಆಪ್ಷನ್ ಇದೆಯಾ ಅದರಲ್ಲಿ? ದಟ್ಸ್ ವೈ ಇವಾಗ ವಿಲ್ನ ನಾನು ವಯಸ್ಸಾಗಿದ್ದೆ ನನಗೇನೋ ಬೇಕಿತ್ತು ಅಂತ ಬರೆದ್ಬಿಟ್ಟು ಹೊಟ್ಟೋದ್ರೆ ದಟ್ ಈಸ್ ಅನದರ್ ಡಿಫ್ರೆಂಟ್ ಸೀನ್. ಬಟ್ ನಾವೊಂದು ಕನ್ಸಲ್ಟ್ ಮಾಡಿ ಲೀಗಲ್, ಅದಕ್ಕೆ ಹೇಳೋದು ಎನಿ ಟೈಮ್ ಲೀಗಲ್ ಪಾಯಿಂಟ್ ಈಸ್ ವೆರಿ ಮಚ್ ನೀಡೆಡ್. ಸೊ ಇವಾಗ ನಾ ಕನ್ಸಲ್ಟ್ ಮಾಡಿದ್ದೆ, ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಇದೆ, ಅದರಲ್ಲಿ ಎಲ್ಲರಿಗೂ ಹಕ್ಕು ಬರಬೇಕು. ಸೊ ಅದ್ರ ಪ್ರಕಾರ ಇದು ಮಾಡಿರ್ತೀನಿ. ನಾನು ದುಡ್ದಿರ್ತೀನಲ್ಲ, ಅದನ್ನ ಯಾರೂ ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ. ಅದನ್ನ ನಾನು ಒಂದೇ ಒಂದು ಮೊಮ್ಮಗು ಕೊಡಬೇಕು ಅಂತಂದರೆ ನಾನು ಕೊಡ್ಬೋದು, ಅಥವಾ ಇನ್ನೊಬ್ರು ಯಾರಿಗೋ ಕೊಡಬೇಕು ಅಂದರೆ ನಾನು ಕೊಡ್ಬೋದು. ಅದು ನಾನು ದುಡ್ದು ನಾನು ಶ್ರಮಪಟ್ಟು ತೊಗೊಂಡಿರೋ ಪ್ರಾಪರ್ಟಿನೋ ಅಥವಾ ಏನೋ ಇರ್ಬೋದು, ಇಮ್ಯೂಬಲ್ ಇರ್ಬೋದು ಅಥವಾ ಮೂವಬಲ್ ಏನೋ ಆಸ್ತಿ ಇರ್ಬೋದು. ಸೊ ಅಂಥದನ್ನ ಯಾರೂ ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ ವಿಲ್ಲು. ಅದಕ್ಕೆ ರಿಜಿಸ್ಟರ್ ಮಾಡಿಬಿಡಿ ವಿಲ್ನ ಅಂತ ಅನ್ನೋದು, ಬಿಕಾಸ್ ಅದೊಂದು ಸಾಲಿಡಿಫೈ ಆಗುತ್ತೆ. ಈವನ್ ಏನೋ ಜಸ್ಟ್ ಬರೆದ್ಬಿಟ್ಟು ಹೋದರೆ, ಇಲ್ಲ ನಾನು ಇಷ್ಟು ಬರೆದ್ಬಿಟ್ಟು ಹೊಟ್ಟೋಗ್ತೀನಿ ಅಂದರೆ ದಟ್ ಕ್ಯಾನ್ ಆಲ್ವೇಸ್ ಬಿ ಡಿಸ್ಪ್ಯೂಟೆಡ್ ಇನ್ ಅ ಕೋರ್ಟ್ ಆಫ್ ಲಾ. ಸೊ ಅದಕ್ಕೆ ಈ ಕ್ರಕ್ಸ್ ಆಫ್ ದ ಮ್ಯಾಟರ್ ಇಸ್ ಲೀಗಲಿ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿ. ಈ ವಿಲ್ಲು, ಗಿಫ್ಟ್ ಡೀಡು ಇವೆಲ್ಲ ಡ್ರಾಫ್ಟ್ ಮಾಡೋಗೆ ಅಂತೀರ, ಹೌದು ಬರೀ ಲಾಯರ್ ನಿಮಗೆ ಬಿಸ್ನೆಸ್ ಮಾಡಬೇಕು ಅಂತ ಹಂಗಂತಲ್ಲ, ಒಂದು ಸ್ವಲ್ಪ ಕರೆಕ್ಟ್ ಸ್ಟ್ಯಾಂಡ್ ಪಾಯಿಂಟಲ್ಲಿ ನೋಡಿಕೊಂಡು ಮಾಡಿ ಅಂತ. ಸೊ ದಟ್ ಫ್ಯೂಚರಲ್ಲಿ ನಾವು ಕೋರ್ಟಿಗೆ ಹೋಗುತ್ತೆ. ಎಕ್ಸಾಕ್ಟ್ಲಿ. ಸೊ ಈ ವಿಲ್ ಮಾಡೋ ಟೈಮ್ಗೆ ಅದೇ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂದಾಗ ಎಲ್ಲರಿಗೂ ಈಕ್ವಲ್ ಶೇರ್ ಬರಬೇಕು ಆ ಥರ ಇರುತ್ತೆ. ದ್ಯಾಟ್ ಯು ಕಾಂಟ್ ಏನೋ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ದೆನ್ ದೇ ಕೆನ್ ಕಮ್ ಆ್ಯಂಡ್ ಡಿಸ್ಪ್ಯೂಟೆಡ್. ವೆರಸ್ ನಂದೇ ಸೆಲ್ಫ್ ಮೇಡ್ ಪ್ರಾಪರ್ಟಿ, ಸ್ವರ್ಜಿತ ಆಸ್ತಿ ಸಿಕ್ಕಾಗ ಸ್ವರ್ಜಿತ ಆಸ್ತಿನ ಯಾರಿಗೆ ಬೇಕಾದ್ರೂ ವಿಲ್ಲಲ್ಲಿ ಬರ್ಕೋಬೋದು. ಒಂದೊಂದ್ಸಲಿ ಏನು ಮಾಡ್ತೀವಿ, ವೆನ್ ವಿ ಆರ್ ಡ್ರಾಫ್ಟಿಂಗ್ ಅ ವಿಲ್, ಅವ್ರು ಹೇಳಿರ್ತಾರೆ ಇಲ್ಲ ಒಂದು ಮೊಮ್ಮಗಂಗೆ ತುಂಬ ಇದೆ ಆಸ್ತಿ, ಆಲ್ರೆಡಿ ಕೊಟ್ಟಾಗಿದೆ, ಇನ್ನೊಬ್ರಿಗೆ ಏನೂ ಇಲ್ಲ,
ಸೊ ಅವ್ರಿಗೆ ಕೊಡೋಣ ಅಥವಾ ಮೊಮ್ಮಗಳಿಗೆ ಏನೂ ಇಲ್ಲ ಅದಕ್ಕೆ ಕೊಡೋಣ ಅಂದಾಗ ನಾವು ವಿಲ್ ಬರುವಾಗೂ ಅದಕ್ಕೆ ಅಂತೀವಿ ಬಿಕಾಸ್ ಇವ್ರ ಹತ್ರ ಇಷ್ಟಿದ್ದಕ್ಕೆ ನಾವು ಇಷ್ಟನ್ನ ಇಲ್ಲಿಗೆ ಕೊಡ್ತೇವೆ ಬಿಕಾಸ್ ಆಮೇಲೆ ಬಂದು ಡಿಸ್ಪ್ಯೂಟ್ ಮಾಡ್ತಾರೆ ಬರೀ ಇವ್ರಿಗೆ ಮಾತ್ರ ಇಫ್ ಯು ರೈಟ್ ಇನ್ ಅ ವಿಲ್ ಬರೀ ಇವ್ರಿಗೆ ಇದು ಹೋಗಲಿ ಅಂತ ಸಿಂಪಲ್ ಆಗಿ ಬರೆದು ಬಿಟ್ರೆ ದೆನ್ ದೇ ವಿಲ್ ಬಿ ಅ ಡಿಸ್ಪ್ಯೂಟ್ ವಿಚ್ ವಿಲ್ ಕಮ್ ಅಪ್ ಸೊ ವಿ ಸೇ ಹಿಂಗಾಗಿದೆ ಈ ಥರ ಆಗಿದೆ ಸೊ ದೇರ್ ಫೋರ್ ವಿ ಆರ್ ಗಿವಿಂಗ್ ದಿಸ್ ಅ ಪರ್ಪಸ್ ಔಟ್ ಆಫ್ ಲವ್ ಕೇರ್ ಆ್ಯಂಡ್ ಅಫೆಕ್ಷನ್ ಐ ಆಮ್ ಗಿವಿಂಗ್ ದಿಸ್ ಅಂತ ಮಾಡ್ತಾರೆ ಸೊ ದಟ್ ಈಸ್ ಮೋರ್ ಆಫ್ ಅ ಪ್ರಾಪರ್ ವೇ ಹೌ ಯು ಡ್ರಾಫ್ಟ್ ಆ್ಯಂಡ್ ಹೌ ಯು ಪುಟ್ ಇಟ್ ಔಟ್ ಅಷ್ಟೇ. ಈಗ ಸಡನ್ ಆಗಿ ಹಸ್ಬೆಂಡ್ ಡೆತ್ ಆಗೋಯ್ತು ಅಂದರೆ ಗಂಡನ್ ಡೆತ್ ಆಗೋಯ್ತು, ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಅಥವಾ ಆಸ್ತಿಲಿ ನಾಮಿನಿಯಾಗಿ ಹೆಂಡತಿ ಹೆಸರು ಇಲ್ಲ ಅಂತಂದರೆ ಏನು ಮಾಡ್ಬೋದು ಜೀವನಾಂಶಕ್ಕೆ ಅಂತ? ಸೊ ಸಿ ದೇರ್ಸ್ ಅ ಡಿಸ್ಪ್ಯೂಟ್ ಆನ್ ಇದೊಂದು ನಾಮಿನಿ ಅನ್ನೋ ವರ್ಡ್ ಇದೆಯಲ್ಲ, ದಟ್ ಡಸಂಟ್ ಮೀನ್ ದಟ್ ಅವ್ರಿಗೆ ಎಲ್ಲ ಹೊಟ್ಟೋಗ್ಬೇಕು. ಇಟ್ ಈಸ್ ಅ ಪರ್ಸನ್ ಹೂಸ್ ಗೋನ್ ಹ್ಯಾಂಡಲ್, ಇವಾಗ ಅದಿದೆ ಅಲ್ಲ ಆ ಹೂಸ್ ಗೋನ್ ಹ್ಯಾಂಡಲ್ ವಾಟ್ ನೀಡ್ಸ್ ಟು ಬಿ ಡನ್. ಇವಾಗ ಅಮೌಂಟ್ ತೆಗಿಯೋಕ್ಕೆ ಈ ನಾಮಿನಿದು ಹೆಲ್ಪ್ ಬೇಕು. ಅದಾದಮೇಲೆ ದ ಫ್ಯಾಮಿಲಿ ಹ್ಯಾಸ್ ದ ರೈಟ್, ಬೇರೆ ಯಾರೂ ಡಿಸ್ಪ್ಯೂಟ್ ಮಾಡೋಂಗಿಲ್ಲ. ಏನೋ ಆಚೆ ಫ್ಯಾಮಿಲಿ ಅವರು ಅಂದರೆ ಹೆಂಡತಿ ಮಕ್ಕಳು ಅವ್ರಿಗೆ ಆಬ್ವಿಯಸ್ಲಿ ರೈಟ್ ಬಂದೇ ಬರುತ್ತೆ, ಎನಿ ಆಫ್ ದಿಸ್ ಕ್ಯಾಶೋ ಏನಾರು ಇರಲಿ. ಸೊ ದಿಸ್ ನಾಮಿನಿ ಯಾರು ಅವ್ರ ತಾಯಿ ಆಗಿದ್ರು ಅಂದರೆ ಡಸಂಟ್ ಮೀನ್ ಎಲ್ಲ ತಾಯಿಗೆ ಹೊಟ್ಟೋಗ್ಬೇಕು ಅಂತ. ದಟ್ ಈಸ್ ವೇರ್ ಇಸ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಅ ಕನ್ಫ್ಯೂಷನ್ ಅಷ್ಟು ಈ ನಾಮಿನಿ ಅಂದರೆ ಅವ್ರಿಗೆ ಎಲ್ಲ ಹೊಟ್ಟೋಯ್ತಪ್ಪ ಅಂತ. ದಿಸ್ ಇಸ್ ಮೋರ್ ಆನ್ ದ ಫ್ಯಾಕ್ಟ್ ದಟ್ ಅವ್ರು ಹ್ಯಾಂಡಲ್ ಮಾಡೋಕ್ಕೆ ಕೊಟ್ಟಿದ್ದು, ಇವಾಗ ಈ ಅಕೌಂಟ್ನ ಇದು ಮಾಡೋಕ್ಕೆ ಅಂದರೆ ಹ್ಯಾಂಡಲ್ ಮಾಡೋಕ್ಕದು. ಹೌದು, ದೇರ್ ಇಸ್ ಆಲ್ಸೋ ದಿಸ್ ಕಾನ್ಫ್ಲಿಕ್ಟ್ ದಟ್ ಇಲ್ಲ ಅಮ್ಮಂಗೆ ಹೊಟ್ಟೋಗ್ಬೇಕು ಅಂತ ಹೊಟ್ಟೋಗುತ್ತೆ. ಬಟ್ ಅಂಥ ಟೈಮಲ್ಲಿ ಏನಾದ್ರು ಪ್ರಾಪರ್ಟೀಸ್ ಇದ್ದರೆ ದೆನ್ ದ ವೈಫ್ ಆ್ಯಂಡ್ ದ ಚಿಲ್ಡ್ರನ್ ಕ್ಯಾನ್ ಕ್ಲೇಮ್. ಸೊ ಓಕೆ, ಈಗ ನಾವು ಹಳ್ಳಿಗಳ ಕಡೆ ತುಂಬ ಜನಕ್ಕೆ ಅಷ್ಟೊಂದು ಐಡಿಯಾ ಅಥವಾ ನಾಲೆಡ್ಜ್ ಇರೋದಿಲ್ಲ, ಅಂದರೆ ಲಾ ಬೇಸಿಸಲ್ಲಿ. ಸೊ ಯಾರಾದರೂ ಏನಾದರೂ ಹೇಳಿದ್ರೆ ನಂಬುವಂತಹ ಮುಗ್ಧ ಜನರು ಈಗಲೂ ಇದ್ದಾರೆ. ಸೊ ತುಂಬ ಹಳೆಯ ಕಾಲದಿಂದ ಇವಾಗ ಅವ್ರದ್ದು ತಾತ ಮುತ್ತಾತರ ಕಾಲದಿಂದ ಜಮೀನಲ್ಲಿ ವ್ಯವಸಾಯ ಮಾಡ್ತಿರ್ತಾರೆ. ಬಟ್ ರಸ್ತೆಗಳಂತ ಏನಿರುತ್ತೆ ಅಲ್ಲ, ಅದನ್ನ ಅವರು ಲೀಗಲ್ ಆಗಿ ಬಿಟ್ಕೊಂಡಿರೋದಿಲ್ಲ, ಅಥವಾ ಅವ್ರ ಜಮೀನಿಗೆ ಹೋಗಕ್ಕೆ ಆ ರಸ್ತೆ ಇರೋದಿಲ್ಲ, ಅದು ತುಂಬಾ ಲೇಟಾಗಿ ಗೊತ್ತಾಗತ್ತೆ. ಅಂತ ಟೈಮ್ನಲ್ಲಿ ಏನು ಮಾಡ್ಬೋದು ಅಂತ. ಸೊ ಇವಾಗ ಇಫ್ ಇಟ್ಸ್ ಫಾರ್ ಯಾರೋ ಒಬ್ರಿಗೆ ದಾರಿ ಬೇಕು, ಈಸ್ಮೆಂಟ್ ಕೊಡಲೇಬೇಕು ಯಾರಾದರೂ. ಸೊ ಈಸ್ಮೆಂಟ್ ಕೊಡಲೇಬೇಕಾಗುತ್ತೆ. ಏನೋ ಎವ್ರಿ ಒನ್ ಹ್ಯಾಸ್ ಅ ರೈಟ್ ನನ್ನ ಜಾಗಕ್ಕೆ ನಾನು ಹೋಗೋಕ್ಕೆ. ಬಿಕಾಸ್ ವಿ ಆಲ್ಸೋ ಹ್ಯಾಂಡಲ್ ಮ್ಯಾಟರ್ಸ್ ವೆನ್ ಈ ಡಿಸ್ಪ್ಯೂಟ್ ಥರ ಆಗೋಗುತ್ತೆ. ಒಂದು ದೊಡ್ಡ ಪ್ರಾಪರ್ಟಿ ಇದೆ, ಅದರಲ್ಲಿ ಒಂದು ಫ್ಯಾಮಿಲಿ 4-5 ಸ್ಪ್ಲಿಟ್ ಮಾಡಿ ಒಂದು 3-4 ಜನಕ್ಕೆ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲೋ ಮಧ್ಯದಲ್ಲಿರೋ ಪ್ರಾಪರ್ಟಿಗೆ ಇವ್ರು ಯಾರೂ ಬಿಡಲ್ಲ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಏನು ಮಾಡ್ತಾರೆ, ಮಾತುಕತೆ ಮಾಡಿ ಹೇಳ್ತಾರೆ, ನೋಡಪ್ಪ ನನಗೆ ಇಷ್ಟು ಜಾಗ ಬೇಕಾದ್ರೆ ನಿನ್ಗೆ ಇದರಲ್ಲಿ ಕಾಂಪನ್ಸೇಟ್ ತೊಗೊಂಡು ಇಲ್ಲಿ ಒಂದಿಷ್ಟು ಜಾಗ ತಗೋ ಅಂತ ಏನಾದ್ರು ಮಾಡ್ತಾರೆ. ಇಲ್ಲ ಅಂದರೆ ಹಿ ಕ್ಯಾನ್ ಆಲ್ವೇಸ್ ಅಪ್ರೋಚ್ ದ ಕೋರ್ಟ್, ನನಗೆ ಈ ಜಾಗ ಹೀಗೆ ದಾರಿ ಬೇಕು ಅಂತ. ಈಸ್ಮೆಂಟ್ ರೈಟು ಏನು, ದಾರಿ ಹೋಗೋ ಕಷ್ಟ, ಅದೊಂದು ಸ್ಮಾಲ್ ಕಾಲ್ ದಾರಿನೇ ಇರ್ಬೋದು ಅಥವಾ ಒಂದು ಚಿಕ್ಕ ಗಾಡಿ ಹೋಗೋ ದಾರಿನೇ ಇರ್ಬೋದು. ಸೊ ಈಸ್ಮೆಂಟ್ ರೈಟ್ ಅನ್ನೋದು ಎಲ್ಲರಿಗೂ ಹಕ್ಕಿದ್ದೇ ಇರುತ್ತೆ. ಇಲ್ಲ ಅಂದರೆ ಅವ್ನಿಗೆ ಯಾವುದೂ ಜಾಗ ಇಲ್ಲ, ಎಲ್ಲಿ ಎನಿ ಆಲ್ಟರ್ನೇಟ್ ರೂಟ್ ಇಲ್ಲದೆ ಇದ್ದಾಗ ಅವಾಗ ಮಾತ್ರ ಕೇಳ್ಕೊಬೋದು. ಅವ್ನಿಗೆ ಇನ್ನೊಂದು ಕಡೆಯಿಂದ ದಾರಿ ಇಲ್ಲ, ನಾನು ಇಲ್ಲೂ ದಾರಿ ಬೇಕು ಅಂತ ಹೋಗ್ಲಿಕ್ಕೆ ಕಿತ್ತಾಡೋದೇ ದಾರಿ ಇಲ್ಲ ನಮ್ಮ ಹೊಲಕ್ಕೆ ಹೋಗಕ್ಕೆ, ಮನೆಗೆ ಹೋಗಕ್ಕೆ ಅಂತ. ಹೌದು. ಸೊ ಅಪ್ರೋಚ್ ಮಾಡ್ಬೋದು ನಾವು ಕೋರ್ಟ್ನಲ್ಲಿ. ಯು ಕ್ಯಾನ್ ಅಪ್ರೋಚ್. ಓಕೆ, ಇನ್ನು ಈ ಡಿವೋರ್ಸ್ ಆದಮೇಲೆ ಹೆಂಡತಿಗೆ ಗಂಡನ ಆಸ್ತಿಯಲ್ಲಿ ಪಾಲ್ ಸಿಗತ್ತಾ ಇಲ್ವಾ? ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಹೌದು. ಸೊ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಮಕ್ಳಿಗೆ ಸಿಗುತ್ತೆ, ಹೆಣ್ಮಕ್ಳಿಗೆ ಸಿಗಲ್ಲ ಅಂತ ಇರುತ್ತೆ. ಬಟ್ ವಾಟ್ ಎವರ್ ಹ್ಯಾಪನ್ಸ್, ಸ್ವಯಾರ್ಜಿತ ಆಸ್ತಿ ಇದೆಯಲ್ಲ ಅದರಲ್ಲಿ ಡಿವೋರ್ಸ್ ಆಗೋ ಟೈಮಲ್ಲಿ ಇವಾಗ ಮಕ್ಕಳಿದ್ರೆ ಮಕ್ಳಿಗೆ ಕೇಳ್ಕೋಬಹುದು. ಮೋಸ್ಟ್ ಆಫ್ ದ ಟೈಮ್ಸ್ ದೇ ಡೋಂಟ್ ಏನೋ ಈ ಕಾಂಪ್ರಮೈಸಲ್ಲೇ ಹೊಟ್ಟೋಗುತ್ತೆ ಹೊರತು ಯಾರು ಫುಲ್ ಎಂಡಿಗೆ ಹೋಗಿ ಇದು ಮಾಡೋದಿಲ್ಲ. ಏನಂತಾರೆ, ಇಲ್ಲ ನನಗಿಷ್ಟು ಆಸ್ತಿ ಬೇಕು, ನನಗಷ್ಟು ಆಸ್ತಿ ಬೇಕು ಅಂತ. ಇನ್ ಆರ್ ಕೋರ್ಟ್ ಇಟ್ಸ್ ಮೋರ್ ಆನ್ ಕಾಂಪ್ರಮೈಸು, ಸೆಟಲ್ಡ್ ಲಾ ಥರ ನೋಡೋಕ್ಕೆ ಹೋದರೆ ಮಕ್ಕಳಿಗೆ ಪಾಲ್ ಬರ್ಬೋದು, ಆಯಿತಾ. ಬಟ್ ಸ್ವಯಾರ್ಜಿತ ಆಸ್ತಿ ಇರುತ್ತಲ್ಲ ಅದರಲ್ಲಿ ಹಿ ಹ್ಯಾಸ್ ಅ ಡಿಸ್ಕ್ರಿಷನ್, ಹಸ್ಬೆಂಡ್ ಹ್ಯಾಸ್ ಅ ಡಿಸ್ಕ್ರಿಷನ್. ಅವ್ರು ಏನು ಮಾಡಿಬಿಡ್ತಾರೆ, ಅಮ್ಮನ ಹೆಸರಿಗೋ ಇನ್ನೊಬ್ಬರ ಹೆಸರಿಗೋ ಬರೆದ್ಬಿಡೋದು, ಆಮೇಲೆ ಡಿವೋರ್ಸ್ ಅಪ್ರೋಚ್ ಮಾಡೋದು, ಇವೆಲ್ಲ ವಿವ್ ಸೀನ್ ದ ಟ್ಯಾಕ್ಟಿಕ್ಸ್ ಹೌ ದೇ ಗೋ ಅಬೌಟ್. ಸೊ ದೆನ್ ರೆಕಾರ್ಡ್ಸ್ ಇದ್ದರೆ ದೆನ್ ಯು ಕ್ಯಾನ್ ಪ್ರೂವ್ ದಟ್ ಹಿ ಹ್ಯಾಸ್ ಇಷ್ಟು, ಅದಾದಮೇಲೆ ಬರಬೇಕು ಮಗುಗೆ ಅಥವಾ ಹೆಂಡತಿಗೆ ಅಂತ. ಬಿಕಾಸ್ ಅವನು ಯಾರು ಗಂಡ ಕೋರ್ಟಿಗೆ ಅಪ್ರೋಚ್ ಮಾಡ್ತಾ ಇದ್ರೆ, ಬಿಕಾಸ್ ಹೆಣ್ಮಗಳು ಶಿ ಡಸಂಟ್ ವಾಂಟ್ ಟು ಲೀವ್, ಬಟ್ ಅವನು ಬಿಡಬೇಕು ಅಂತ ಇರ್ತಾ ಇರೋದು.
ಸೊ ಆ ಟೈಮಿಗೆ ಇಂಜಂಕ್ಷನ್ ಹಾಕಿ ಆ ಪ್ರಾಪರ್ಟಿನ ಸೇಲ್ ಮಾಡಿಬಿಡಬಾರ್ದು, ಇದು ಮಾಡಬಾರ್ದು ಅಂತ ಮಾಡ್ಕೋಬಹುದು. ಬಟ್ ವೆರಸ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಮಕ್ಳಿಗಂತೂ ಪಾಲು ಸಿಗುತ್ತೆ, ಹೆಂಡ್ತಿಗೂ ಅಂತ ಇಟ್ಸ್ ವೆರಿ ಲೆಫ್ಟ್ ಆ್ಯಂಡ್ ರೈಟ್ ಅಂತ. ಅದಕ್ಕೆ ನಾವು ಹೇಳೋದು ಎಲ್ಲ ಕ್ಲೈಂಟ್ಸ್, ಮೇಡಮ್ ಹಿಂಗಂದ್ರೆ ಹಿಂಗೆ ಅಂತ ಅಂದ್ಬಿಡ್ತಾರೆ. ಒಂದು ಸ್ವಲ್ಪ ಪೇಪರ್ಸ್ ತೊಗೊಂಡು ಬಾರಪ್ಪ ತಂದೆ. ಬಿಕಾಸ್ ಹಾಫ್ ಆಫ್ ದ ಟೈಮ್ ದೇ ನೆವರ್ ನೋ ವೆದರ್ ಸ್ವರ್ಜಿತ ಆಸ್ತಿನ ಆನ್ಸೆಸ್ಟ್ರಲ್ ಪ್ರಾಪರ್ಟಿನ ಏನು ಅಂತ ಆ ಕ್ಲಿಯರ್ ವ್ಯೂ ಇರೋದೇ ಇಲ್ಲ. ನಾವೊಂದು ಹೇಳ್ಬಿಡ್ತೀವಿ, ಆಮೇಲೆ ಅವ್ರು ಬಂದಾದ್ಮೇಲೆ ನಾವು ಇನ್ನೊಂದು ನೋಡ್ಬಿಟ್ಟು ಹೇಳಿದ್ರೆ ನೀವೇ ತಪ್ಪು ಹೇಳಿದ್ರಿ ಅಂತ ಅಂದ್ಬಿಡುತ್ತೆ. ಸೊ ದಟ್ಸ್ ದ ರೀಸನ್ ಕೇಸ್ ಬೈ ಕೇಸ್ ಬೇಸಿಸ್ ಇಸ್ ವಾಟ್ ವಿ ಪ್ರಿಫರ್ ಟು ಗೋ. ಅದಕ್ಕೆ ಎಲ್ಲರೂ ಇದು ನೋಡ್ತೀರಾ, ಅಫ್ಕೋರ್ಸ್ ಲೀಗಲ್ ರೀಲ್ಸು ಅದು ಇದು ಅಂತೆಲ್ಲ ನೋಡ್ತೀರಾ, ಬಟ್ ಇಟ್ಸ್ ನೆವರ್ ಲೆಫ್ಟ್ ರೈಟ್, ಇಟ್ಸ್ ನಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್.